ಬೆಂಗಳೂರು ಬ್ಯುಸಿ ಸಿಟಿ. ಇಲ್ಲಿ ಎಲ್ರೂ ಬ್ಯುಸಿ. ಯಾಕೆ ಅಂದ್ರೆ ಹಣದ ಹೋರಾಟ. ಇಲ್ಲಿ ದುಡ್ಡು ಸಂಪಾದನೆ ಮಾಡಲಿಲ್ಲ ಅಂದ್ರೆ ಅವನ್ ದಡ್ಡಾನೆ. ಬದುಕು ಹುಡ್ಕೊಂಡು ಹಣ ಸಂಪಾದನೆ ಮಾಡೋದಕ್ಕೋಸ್ಕರ ಪ್ರತಿದಿನ ಸಾವಿರಾರು ಜನ ಹಳ್ಳಿಯಿಂದ ಇಲ್ಲಿ ಬರ್ತಾರೆ. ಬರೋರೆಲ್ರಿಗೂ ಅವ್ರಿಗೆ ಅಂತ ಒಂದು ಕತೆ, ಅವ್ರಿಗೆ ಅಂತ ಒಂದು ಬ್ಯಾಗ್. ಆತರ ಬರೋ ಸಾವಿರಾರು ಜನಗಳಲ್ಲಿ ಒಬ್ಬನ ಕತೆನೇ ಇದೆ. ಕರೆ ಮಗ್ದ ನನ್ನಂಗೆ ಅವನೇ ಎಣ್ಣ 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 ನಾಗರೂಪಾಯಿಗೆ ಹೆಂಗ್ ಹೋಗ್ಬೇಕಣ್ಣ? ಗೊತ್ತಿಲ್ಲ, ಮುಂದೆಲ್ಲ ಕೇಳ್ಕೊಂಡು ಹೋಗಯ್ಯ. ಅಯ್ಯೋ ಅದ್ಯಾಕೆ ಹಂಗೆ ಹೇಳ್ತೀನಿ, ಇದಂಕೆ ಅವ್ರು ಆಗಲ್ವಾ? ಓ ನಾನೇನ್ ಕಳ್ಳೆ ಅಣ್ಣ. ನಾನು ನಾಗರೂಪಾಯಿಗೆ ಹೆಂಗ್ ಹೋಗ್ಬೇಕಣ್ಣ? ಇಲ್ಲ ಮುಂದೆ ಇರ್ಬೇಕು ಹೋಗಯ್ಯ. ನನ್ಗೆ ನಾಗರೂಪಾಯಿ ಬಂದಿರಿ ಅಣ್ಣ. ಅಣ್ಣ ನಾಗರಬಾವಿ ಅಣ್ಣ ಇಲ್ಲೇ ಮುಂದೆ. ಅಪ್ಪ ಈ ಬೆಂಗಳೂರು ಪೇಟೆ ಜನಕ್ಕೆ ಮುಂದೆ ಮುಂದೆ ಅಂದ್ರೆ ಎಷ್ಟು ಮೇಲೆ ನನ್ಗೆ ಗೊತ್ತು. ನೀ ನಡಿಯಪ್ಪ. ಇಲ್ಲೇ ಮುಂದೆ ಕಣ್ರಿ. ಅದಮ್ ಕಣ್ ನಡಿಲ್ಲ. ಒಂದ್ಸಲ ಮೀಟ್ ಹಾಕಿದ್ರೆ ಮುಗೀತು. ದುಡ್ಡು ಕಿತ್ಕೊಳ್ಳೋವರೆಗೂ ಬಿಡಕ್ಕಿಲ್ಲ. ಮೊದ್ಲೇ ಅಲ್ಕಟ್ ನನ್ ಮಗ ನಾನು. ಮಗ ನೋಡ್ರ ಗೊತ್ತಲ್ಲ, 14 ಬಾಯ್ ಬಿಟ್ಟು ಹೇಳಿ. ಸಾರಿ ಕೂತ್ಕೋ. ಇದ್ ನಮ್ಕಿದ್ನ ನಡ್ಲಾ ಕೂಲು ಕುಸ್ಬೇಡ. ನಾಗರಬಾವಿ ಇಳಿಯಪ್ಪ. ನಾಗರಬಾವಿ ಇದ ಕಣ ನಾಗರಬಾವಿ ಇಳಿಯೋ. ನನ್ನ ಮಗ ಅತ್ತೇಜ ಒಂದು ನಾಗರಬಾವಿ ಬಂದ್ಬಿಟ್ಟಲ್ಲ. ಥ್ಯಾಂಕ್ಸ್ ಅಣ್ಣ. ಹಿಂಗೆ ಅವಳಿಗೆ ಅವಳಿ ಮಕ್ಕಳಲ್ಲಿ ಬತ್ತೀರಣ್ಣ. ಇರೋ ಪಕ್ಕದ ಮನೇಲೆ ತ್ರಿವಳಿ ಮಾಡ್ಕೊಂಡಿವ್ನಿ. ಕಾಸು ಬಿಚ್ಚ ಫಸ್ಟ್. ಬಿಚ್ಚ ಬಿಚ್ಚ ಪುರುಸ್ನೆ ಬಸ್ರಿಯರಿಗೆ ಉಚಿತ ಅಂತ ಹಾಕೊಂಡಿದ್ಯಾ? ಅದು ಬಸ್ರಿ ಕಣ ಅಣ್ಣ. ಬಸ್ರು ಮಾಡೋರ್ಗೆ ಏನಿಲ್ವೇ ಅಣ್ಣ? ಅಣ್ಣ ಅಣ್ಣ ನಾನು ಬಸ್ರಿ ಹೆಂಗ್ಸಿದ್ದೀನಿ 7 ತಿಂಗಳು. ಅಣ್ಣ ಮಗು ಹುಟ್ರಿ ಹೆಸರು ಕೊತ್ತೀನಿ ಬಿಟ್ಬಿಡಣ್ಣ. ಅಣ್ಣ ಮಗು ಹುಟ್ಟಿ ನನ್ನ ಹೆಸರು ಇಟ್ಕೊಂತೆ. ದುಡ್ಡು ಬಿಚ್ಚ ಫಸ್ಟ್. ಇರಣ್ಣ ಕೊಡ್ತೀನಿ. ನೀನ್ ಬಿಟ್ರೆ ನಿಕ್ಕರ್ಗೆ ಕೈ ಹಾಕ್ತೀಯಾ? ಸರಿ ಹೋಗು. ಆಯ್ತು ಕೊಟ್ಟಿದ್ದೀನಿ. ಆಯ್ತು ಹೋಗಪ್ಪ. ಅಕ್ಕೋ ನಾಗರಬಾವಿ ಅಕ್ಕೋ ಎದುರುಗಡೆ ಕಾಣಿಸ್ತಾ ಇಲ್ವಾ? ಕಣ್ಣುಗಳು ಕಾಣಿಸಲ್ವಾ? ನೀನ್ ನೋಡ್ಕೊಂಡ್ ಬರ್ಬೇಕಣ್ಣ. ಬೆನ್ಗಿನ ಕಣ್ಣವಾ? ಅಣ್ಣ 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 ವೆಂಕಟೇಶ್ವರ ಅವ್ರ ಮನೆ ಎಲ್ಲೈತಣ್ಣ? ವೆಂಕಟೇಶ್ವರ ಅವ್ರ ಮನೆ ಅಣ್ಣ ಇಲ್ಲೆಲ್ಲ ಬರಲ್ಲ, ಆ ತಿರುಪ್ತಿಯಲ್ಲಿ ಬರುತ್ತೆ. ಅಣ್ಣ ನಿಮ್ಮ ಹೆಸರು ಅಣ್ಣ? ನನ್ನ ಹೆಸರು ಮಂಜುನಾಥ. ಹಂಗಾರೆ ನೀವು ಧರ್ಮಸ್ಥಳದಾಗ ಇರ್ಬೇಕು. ಇಲ್ಲ ಕಣ ಇದ್ದೀರಾ? ಯಾಕಣ ಇದ್ದೀರಾ? ದೇವ್ರ ಜೊತೆ ಜನ ಜೊತೆ ಇಲ್ವಾ? ಅಣ್ಣ 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 ವೆಂಕಟೇಶ್ವರ ಅವ್ರ ಮನೆ ಅಣ್ಣ. ವೆಂಕಟೇಶ್ವರ ಅವರ ಅಣ್ಣ 15 ವರ್ಷದಿಂದ ಬಂದಿದ್ರು. ಮತ್ತೆ ಊರ್ ಕಡೆ ಬರ್ಲೇ ಇಲ್ಲ ಅಣ್ಣ. ವೆಂಕಟೇಶ್ವರ ನಾಗರಬಾವಿ ಅಲ್ವಾ? ಬನ್ನಿ ಅಣ್ಣ ತೋರಿಸ್ತೀನಿ. ಅಣ್ಣ ಅಣ್ಣ ಮಾನ ಮುಚ್ಕೊಳಕ್ ಪುಡ್ಗೋಸಿ ಹುಡುಕ್ತಾ ಇದ್ರೆ ನೀನ್ ಕಾಜ ಸಿಕ್ದಂಗ್ ಸಿಕ್ಬಿಟ್ಟೆ ಅಣ್ಣ. ಅದಕ್ಕೂ ಮುಂಚೆ ಒಂದು ವಿಚಾರ ಹೇಳ್ತೀನಿ. ನಿಮ್ ಹೃದಯನ ಗಟ್ಟಿ ಮಾಡ್ಕೊಳ್ಳಿ. ಏನಣ್ಣ ಅದು? ಅಣ್ಣ ನಿಮ್ ಮಾವ. ಏನಣ್ಣ ಮಾವ? ಅಣ್ಣ ನಿಮ್ ಮಾವ. ಮಾವ ಏನ್ರು ನಿಮ್ಮ ಅಕ್ಕ ದೊಡ್ಡೊಳಗೇನ್ರು ಹಿಂಗ್ ಬಾರಿಸ್ತೀರಾ? ಲೇ ಸಾವಿನ ಮನೆ ಕಣೋ, ಸೋಕ ಇರ್ಬೇಕು. ಆಯ್ತಣ್ಣ ನಿಧಾನಕ್ ಬಾರಿಸು. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ ನ್ಯಾಯವೇ ಮಾವ. ಸತ್ತಾಗೂ ಯಾರು ಹೇಳ್ತಾ ಇಲ್ಲ ಅಂದ್ರೆ ಎಂತ ಕಿತ್ತೋ ನನ್ನ ಮಗ ಇರ್ಬೇಕು. ನಲ್ಕರೆ ಆಗ್ತಿಲ್ಲಪ್ಪ. ಯಾರಪ್ಪ ನೀನು? ನಮ್ಮ ತಮ್ಮ ಕಣಮ್ಮ. ವಿಧಿ ಆಟ. ಅಕ್ಕ ತಮ್ಮ ಇಬ್ರು ಬೇರೆ ಬೇರೆ ಆಗ್ಬಿಟ್ರು. ಕೊನೆಗೂ ನಮ್ಮ ಮುಖ ನೋಡ್ದಿ ಹೊಟ್ಟು
ದಿನ ಕೊರಗ್ತಾ ಇದ್ರಪ್ಪ ನೋಡ್ಬೇಕು ನೋಡ್ಬೇಕು ಅಂತ ನಾನೇ ಸ್ವಲ್ಪ ದಿನ ಸುಮ್ನೆ ಇರಿ ನೋಡುವ ಅಂತ ಹೇಳ್ತಿದ್ದೆ. ಅಯ್ಯೋ ನಿನ್ ಬಾಯಿಗೆ ಬೆಲ್ಲ ಅಕ್ಕ ಹಂಗ್ ಕೊರ್ಗ್ಬೇಕಾದ್ರೆ ನಿನ್ನ ಮೂರಕ್ಕೆ ಕರ್ಕೊಂಡ್ರೆ ನಾನು ಇವತ್ತೀಗ ಹೇಳೋ ಪರಿಸ್ಥಿತಿನೇ ಗೊತ್ತಿರ್ಲಿಲ್ಲ ಮಾವ. ನೀ ನನ್ನ ಮಕ್ಕ ತೋರ್ಸ್ಬೇಡ ಹೋಗತ್ತಾಗೆ ಇವಳಾರ ಬೆಂಡಲ್ಲಿ ಹಾಕೊಂಡವಳೆ. ಅಯ್ಯೋ ಮಾವ ಒಂದು ಆಟೋಗ್ರಾಫ್ ಹಾಕಿ ಹೋಗಿದ್ರೆ ನಮ್ಮ ಅಕ್ಕನ ಆಸೆ ಎಲ್ಲ ಹಿಡಿಯೋದಲ್ಲ ಮಾವ. ಏನಪ್ಪ ಅವ್ರ ಹೆಬ್ಬೆಟ್ಟು ಕಣಪ್ಪ. ಹ್ಮ್ ಅಯ್ಯೋ ಅಕ್ಕ ಬರಕ್ಕ ಇಲ್ಲಿ ಅಕ್ಕ. ಅಯ್ಯೋ ಹೋಗಕ್ಕ ನೀನು ಏದಕ್ಕದ. ಅದ್ಯಾರಲ್ಲಿ 200 ರೂಪಾಯಿ ನೋಟ್ ಬಿಸಾಕೋರಿ ಯಾರು? 200 ರೂಪಾಯಿನ? ಅಯ್ಯೋ, ಅಯ್ಯೋ, ನಾನೇ ನೋಡ್ಬಿಟ್ಟೆ. ನನ್ ಕೈಲಿ ಆಗ್ತಿಲ್ಲಪ್ಪ. ಯಾರನ್ನ ದೊಡ್ಡವರು ಕಾರ್ಯ ಮುಗಿಸ್ರಪ್ಪ. ಹೆಂಗೋನಪ್ಪ ನಮ್ಮ ಅವಯ್ಯ ಬೆಟ್ಟು ಹೊತ್ಬಿಟ್ಟ. ಅಣ್ಣ ನಿಮ್ ಕಣ್ಣೀರು ವೇಸ್ಟ್ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಏನ್ ಕಣ್ಣೀರ್ಲ ಹಣ್ಣು ತೊಳ್ಕೊಳಕ್ ಆಯ್ತದ? ಸತ್ತಿರೋನ್ಗೆ 120 ವರ್ಷ. ಸೂರ್ಯ ಟೈಮ್ ಸತ್ತಿದ್ರೆ 2 ಸಾರಿ ಸಾಯ್ಬೇಕಾಗಿತ್ತು. ಹೋಗೋಣ ಸುಮ್ಕೆ ಅದಕ್ಕೂ ಅಂತ ಅಳ್ತೀಯ ಅಲ್ಲೋಡು. 120 ವರ್ಷ. ಒಂದ್ ಅಂದಾಜಲ್ಲಿ ಅವನಿಗೆ ಒಂದನ್ನು ಹಿಡ್ಕೊಂಡು ಮಾಡಿಸ್ಬೇಕು, 2 ಎತ್ಕೊಂಡು ಮಾಡಿಸಿದ್ರು ಅಂತ ಕಾಣಿಸುತ್ತೆ. ಇವನು ನಮ್ಮ ತಾತನ ಮಾಮ ಅಂತ ಕಾಣಿಸುತ್ತೆ. ಅಯ್ಯೋ ಕಣ್ಣೀರೆಲ್ಲ ವೇಸ್ಟ್ ಆಗ್ಬಿಡ್ತಲ್ಲ. ಈಗ ನಮ್ಮ ಮಾವನ ಹೆಂಗ್ ಹುಡ್ಕೋದು? ಇನ್ನು ನಮಗೆ ಕಾದಿಮೆ ಗತಿ. ಅಕ್ಕ ಒಕ್ ನೀರು ಕುಡ್ಕೋಬೋದೇ? ಕುಡ್ಕೊಂಡು ಹೋಗು. ಆಯ್ತಮ್ಮ. ಕಾದಿಮಣ್ಣನ ಮನೆಯಲ್ಲಿ ಹಾಲೆ ಕುಡಿದ್ರೆ ಚೆನ್ನಾಗಿತ್ತು. ಆ ನನ್ನ ಮಗ ಕಾದಿಮ್ ಹೆಸರು ಹೇಳಿದ್ರೆ ಅಡ್ರೆಸ್ ಇರ್ಲಿ ನೀರು ಕೂಡ ಸಿಗೋದಿಲ್ಲ. ಯಾಕಣ್ಣ? ಅಲ್ಲಿ ನೋಡು ಸುಮ್ಮನಿರಕ್ಕಾಗಲ್ವಾ? ಆ ಮಗು ಹಾಲು ಕುಡಿಯೋ ಬಾಟ್ಲಿನೇ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಆ ಮಗು ಆ ಯಮ್ಮನಿಗೆ ಬೆಳಗ್ಗೆಯಿಂದ ವ್ಯಾಪಾರನೇ ಮಾಡಕ್ ಬಿಡ್ತಿಲ್ಲ ಅಂತೀನಿ. ಎಲ್ಲರೂ ಹೊಟ್ಟೆ ಮೇಲೆ ನೋಡ್ರಿ, ಇವನು ಎದೆ ಮೇಲೆ ಹೊಡೆದ್ಬಿಟ್ಟವನೆ. ಸರ್ ಸೈಕಲ್ ಕತ್ಕೊಂಡು ಹೋಗಿದ್ರು ಪರವಾಗಿಲ್ಲ, ಸೀಟ್ ಕತ್ಕೊಂಡು ಹೋಗಿದ್ದಾರಲ್ಲ ಸರ್. ಎಲ್ಲಿ ಕಂಡಪ್ಪ ತುಳಿತೀಯ ತಾತ? ಅವನ ಮೇಲೆ ನಿನ್ನ ಆರೋಪಗಳೇನು ಇಲ್ಲವೇ? ಮೇಲೇನು ಇಲ್ಲ, ಎಲ್ಲ ಕೆಳಗಡೆನ. ಒಣಗಕ್ಕೆ ಹಾಕಿರೋ 3 ಪುಟ್ಕೋಸನು ಕದ್ಕೊಂಡು ಹೋಗ್ಬಿಟ್ಟಿದ್ದಾನ ಅವನು. ಈಗ ಹಾಕೊಳಕ್ಕೇನು ಇಲ್ಲ. ಹೋಲಿ ಬಿಡಿ, ಹಳೆ ಕಾರ್ಗೆ ಟಾರ್ಪಲ್ ಯಾಕೆ? ಕಾರಿಗೆ ಬೇಡ, ನನಗ್ ಬೇಕು. ಯಾಕಂದ್ರೆ ನಾನು ಫಸ್ಟ್ ಫ್ಲೋರ್ ನಲ್ಲಿ ಕೆಲಸ ಮಾಡೋದು. ಎಲ್ರು ತಲೆ ಎತ್ಕೊಂಡು ಓಡಾಡ್ತಾ ಇದ್ರು. ಈಗ ಯಾರು ತಲೆನೇ ಎತ್ತಲ್ಲ. ಹೆಂಗ್ ಎತ್ತಾರೆ? ಒಣಗೋಗಿರೋ ಮಕ್ಕನೇ ನೋಡಕ್ ಆಗಲ್ಲ, ಇನ್ನು ಒಣಗೋಗಿರೋ ಹೋಗ್ಲಿ ಬಿಡಪ್ಪ. ಇವ ಕಾದಿ ಮನೆಯಲ್ಲಿ ಹೇಳಿ ಕಾದಿ ಮೆಸ್ಸಾದ್ರೆ ಅಯ್ಯ ನಿನ್ನ ಸೀನ್ ಅಂದ್ರೆ ನಿಗದ್ಕೊಳಂಗಿದೆ. ನನ್ನ ಹಿಡಿಚಿ ಹೊಡಿತ್ಯಾವ? ದಾರಿ ತಪ್ಪಿರೋ ನಾನೇ ದಾರಿ ತೋರ್ಸಂಗ ಆಗ್ಬಿಡ್ತಲ್ಲ. ಶಿವನೇ ಏನಂತ ಉಡ್ಸ್ಬಿಟ್ಟು ಇದನ್ನ ಅಣ್ಣ. ಇವತ್ತು ಅದೆಲ್ಲ ನಿಲ್ಸ್ಬಿಟ್ಟಲ್ಲ. ನೋಡ ಇಲ್ಲಿ 40 ವರ್ಷದಿಂದ ಉಸಾರಾಗಿ ಹೆಂಗಸರಿಗಿಂತ ಹೆಚ್ಚಾಗಿ ಜೋಪನ ಶೀಲ ಕಾಪಾಡ್ಕೊಂಡ್ ಬಂದಿದ್ದೀನಿ ಅಂತ ನಿನ್ ಕೈ ಕಾಲೆಲ್ಲ ಬಿಡ್ತಾ ಇದೀನಲ್ಲಿ. ಎಂಡ್ರು ಕನ್ಸಲ್ ಬಂದಿಲ್ಲ ಅಣ್ಣ. ನೀನ್ ಎಂಡ್ರು ಕನ್ಸಿಲ್ ಬಂದ್ಬಿಟ್ರೆ ನನ್ ಮೇಲೆ ಪ್ರಯೋಗ ಮಾಡಿ ಬಸ್ಸು ಮಾಡ್ಬೇಕು ಅಂತಿದ್ಯಾ? ಎದ್ದೊಳ್ಳೆ ಮೇಲ್ಗೆ ಎದ್ದೊಳ್ಳ. ಇವತ್ತು ಒಂದಿನ ತೊಡೆದಪ್ಪ ಅಡ್ಜಸ್ಟ್ಮೆಂಟ್ ಹೋಗ್ಲಾ ಲೋಪರ್ ಹೋಗ್ಲಾ. ಅಯ್ಯೋ ಶಿವನೇ, ಏನ್ ಬಂತಪ್ಪ ಈ ಬೆಂಗಳೂರಿಗೆ? ಆಗ್ಲತ್ತಲ್ಲಿ ಹೆಂಗಸ್ರಿಗೆ ಸಂಸ್ಕಾರ, ರಾತ್ರಿ ಹೊತ್ತಲ್ಲಿ ಗಂಡಸ್ರಿಗೆ ಸಂಸ್ಕಾರ, ಇನ್ನೇನು ಮನ್ಕೊಳ್ಳೋದು ಏನು?
ಇಷ್ಟು ದೊಡ್ಡ ಇಂಟ್ರಡಕ್ಷನ್ ಅಪ್ಪುಗೆ ದರ್ಶನ್ಗೆ ಸುದೀಪ್ಗೆ ಕೊಡ್ರಪ್ಪ ನಮಗ್ ಬೇಡಪ್ಪ